ಪರಮೇಶ್ವರ ಬಂದರೆ ಗಂಡಾಂತರ. ಪಾರೋರ ನಿಮ್ ಮುಖ ನೋಡಕ್ ಆಗ್ವಲ್ರಿ, ಮುಖದಾಗೇನೋ ಕಾರ್ ಮೂಡ, ಮಳಿನ ಸುರಿವಲ್ದು. ಯಾಕ್ರಿ ಏನಾತು? ಶಿವಾನಿ, ನನ್ ಪತಿ ಪರಮೇಶ್ವರ ಮತ್ತೆ ವಾಸು ಅವರು ಎಲ್ಲೆಲ್ಲೋ ಹೋಗ್ತಾರೆ, ಲೇಟ್ ಆಗಿ ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಅವ್ರು ಬಂದ ತಕ್ಷಣ ಬರೋಬ್ಬರ್ ದಬಾಯಿಸಿ ಕೇಳ್ಬೇಕಿತ್ರಿ. ದಬಾಯಿಸ್ ಕೇಳ್ದೆ, ಅದಕ್ಕೆ ಎಷ್ಟು ಬೈದ್ರು ಗೊತ್ತಾ? ಹಂಗ ಬೈಯುವಾಗ ಬಾಯಿಗೆ ಪ್ಲಾಸ್ಟರ್ ಹಾಕ್ಬೇಕು, ಇಲ್ಲ ಅಂತಂದ್ರ ಹೊಲಿಗೆ ಹಾಕ್ಬೇಕು. ತಾಳಿ ಕಟ್ಟಿದ ಪತಿ ಬಗ್ಗೆ ಯಾರಾದ್ರೂ ಹೊಲಿಗೆ ಹಾಕ್ತಾರ? ತಪ್ಪು ತಪ್ಪು. ತೆಪ್ಪು ತೆಪ್ಪು ನೋಡೆ, ಅವಳಿಗಿನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ಗಂಡನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ನೀವಿಬ್ರು ಇದ್ದೀರಾ ದಡ್ಡಿಗಳು. ಗಂಡನ ಬೈಕ್ ಪ್ಲಾಸ್ಟರ್ ಹಾಕ್ದೋಳೆ ನಿಜವಾದ ಹೀರೋಯಿನ್. ಅಲ್ಲ, ಮನೆಗ್ ಲೇಟ್ ಆಗಿ ಬರೋದಕ್ಕೆ ಅವ್ರೇನ್ ಇದನ್ ಮನೆ ಅನ್ಕೊಂಡಿದಾರ ಇಲ್ಲ ಛತ್ರ ಅನ್ಕೊಂಡಿದಾರ? ಆದ್ರೆ ಅವ್ರು ಕಾರಣ ಇಲ್ದೆ ನಮ್ಮನ್ ಬೈಯೋದ್ ಯಾಕೆ? ಅದೇ ನೀವು ಸಲ್ಗಿ ಕೊಟ್ಟಿರಿ, ಅದಕ್ ಹಂಗ ಬೈತಾರ. ಅವರೇ ತಪ್ಪು ಮಾಡಿದಾಗ ಅವ್ರು ನನ್ನ ದಬಾಯಿಸೋದಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿರ್ತಾರೆ. ಆದ್ರೆ ಇವಾಗ ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ವಲ್ಲ. ನೋಡೆ ಪಾರು, ಅವರು ಯಾವಾಗ್ಲೂ ನಾವು ಮಾಡಿರೋ ತಪ್ಪನ್ನ ಎತ್ತಿ ಎತ್ತಿ ಬೈತಾ ಇರ್ತಾರೆ. ನಾವ್ ಯಾವಾಗಾದ್ರೂ ಅವ್ರು ಮಾಡಿರೋ ತಪ್ಪನ್ನ ಗುರುತಿಸಿದೀವ, ಅವ್ರನ್ನ ದಬಾಯಿಸಿದೀವ? ಕೇಳಿದ್ರೆ ಬೈಕ್ ಪಂಚರ್ ಆಯ್ತು, ಪೆಟ್ರೋಲ್ ಖಾಲಿ ಆಯ್ತು, ನಾಯಿ ಅಡ್ಡ ಬಂತು, ಬ್ರೇಕ್ ಫೇಲ್ ಆಯ್ತು ಅಂತ ಏನೇನೋ ಕಾರಣ ಕೊಡ್ತಾರೆ. ಒಂದ್ಸಲ ಸುಳ್ಳು ಹೇಳ್ತಾರೆ, 2 ಸಲ ಸುಳ್ಳು ಹೇಳ್ತಾರ್ರಿ. ಹಗ್ಲೆಲ್ಲ ಹಿಂದೆ ಹೆಂಗ್ ಸುಳ್ಳು ಹೇಳಕ್ ಆಕೇತಿ? ಅವ್ರ ಒಂದ್ ಕೆಲ್ಸ ಮಾಡ್ರಿ, ಅವ್ರ ಎಲ್ಲಿ ಹೋಗ್ತಾರ ಏನ್ ಮಾಡ್ತಾರ ಅಂತ ಹೇಳಿ ಪತ್ತೆ ಹಚ್ಚಾಕ ಗೂಢಚಾರಿನ್ ಬಿಡ್ರಿ. ಈ ಕೆಲ್ಸ ಮಾಡೋದಕ್ಕೆ ಅವನೇ ಸರಿ. ಕೆಲ್ಸ ಎಲ್ಲಾರ್ ಬಿಕಾರಿ ಮಂಜ, ಅವ್ನ್ ಹಂಗ ಕಳಿಸ್ಬೇಡ್ರಿ. ಅವ್ನ್ ಪುಕ್ಷಿತಿ ಕೆಲ್ಸ ಮಾಡಂಗಿಲ್ಲ, ಒಂಚೂರು ರೊಕ್ಕ ಕೊಟ್ಟು ಕಳಿಸ್ರಿ, ಕೆಲ್ಸ ಸಲೀಸಾಕೈತಿ. ಇಲ್ಲ ಅಂದ್ರ ಪಾರ್ಟಿ ಚೇಂಜ್ ಮಾಡ್ಬಿಡ್ತ ಮಂಗ್ಯ. ಭಯ ಆಗುತ್ತಪ್ಪ. ಏನಮ್ಮ, ಏನ್ ನಡೀತಾ ಇಲ್ಲಿ? ಮೈಂಡ್ ಪ್ರಾಕ್ಟೀಸ್ ಮಾಡ್ತಾ ಇದೀರಾ? ಯಾವತ್ತು ಶೋ? ಲೇ ಪಾರು, ಬಂದಿರೋದು ನಿನ್ ಗಂಡ, ಯಾಕೆ ಹೆದ್ರ ಸಾಯ್ತ್ಯ? ಏನ್ ಕೇಳ್ಬೇಕು ಅಂತಿದ್ಯಾ ಕೇಳು. ಹಿಡ್ಕೊಳ್ಳಿ. ರೀ, ಎಲ್ಲಿದ್ರೆ ಹೋಗ್ತಾ ಇದ್ದೀರಾ? ಯಾವಾಗ ಬರ್ತೀರಾ? ಲೇಟ್ ಆಗುತ್ತಾ? ನೆನ್ನೆ ಯಾಕೆ ಲೇಟ್ ಆಗಿ ಬಂದ್ರಿ? ಇವತ್ತು ಲೇಟ್ ಆಗಿ ಬರ್ತೀರಾ? ನಾಳೆ ಲೇಟ್ ಆಗಿ ಬರ್ತೀರಾ? ನಾಳೆ ಲೇಟ್ ಆಗಿ ಬರ್ತೀರಾ? ಲೇಟ್ ಅಂದ್ರೆ ಲೇಟ್ ಯಾಕೆ ಆಗುತ್ತೆ? ನಿಮ್ ಜೊತೆ ಯಾರು ಇರ್ತಾರೆ? ಏನ್ ಮಾಡ್ತಾ ಇರ್ತೀರಾ? ಒಬ್ರು ಇರ್ತಾರ, ಇಬ್ರು ಇರ್ತಾರ, 3 ಜನ ಇರ್ತಾರ? ಇಬ್ರೇ. ಶಟ್ ಅಪ್ ರೇ ಪೆನ್ನು. ಈ ಲೆವೆಲ್ ಫಿಟ್ಟಿಂಗ್ ಇಟ್ರೆ ನಾವೆಲ್ಲೋ ಕಾಯ್ಬೇಕ್ರೆ. ರೀ, ನಟ ಬೈಕನ ಪರಮೇಶ್ವರ್ ಅವರೇ, ಕ್ವಶನ್ ಮಾಡ್ತಿರೋದು ನಿಮ್ಮ ಮಿಸ್ಸಸ್, ನಾನಲ್ಲ. ಬಾಯಿ ಉಳ್ದಾಗಿರ್ಬೋದು, ಸೌಂಡ್ ಬಾಕ್ಸ್ ನಿಮ್ದೆ. ಸ್ವಿಚ್ ಎಲ್ಲ ಹಾಕಿದ್ರೆ ಎಲ್ಲೋ ಬಲ್ಬ್ ಉರಿಯುತ್ತೆ. ನೀವೆಲ್ಲೇ ಹೋಗೋದಾದ್ರೂ ನಮ್ಗೆ ಹೇಳ್ಬಿಟ್ಟು ಹೋಗಿ ಅಷ್ಟೇ. ಅಯ್ಯೋ 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 ಅಯ್ಯೋ, ಗೊತ್ತಾಯ್ತು ಬಿಡ ನಿನ್ನ ವೇದನೆ ಏನು ಅಂತ ನನ್ನ ಮನಸ್ಸಿಗೆ ಗೊತ್ತಾಯ್ತು. ಲೇ, ನಿನ್ನ ಹೆಂಡತಿ ಬಾಯಿಂದ ಫಸ್ಟ್ ಟೈಮ್ ಈ ಮಾತು ಕೇಳ್ತಾ ಇದೆಯಾ ತಾನೆ? ಹೌದು. ಇನ್ನು ಮುಂದೆ ಇದೆ ಕಣ ಮಾರಿ ಹಬ್ಬ. ಇನ್ನು ಸವಸ ಮಾಡಿದ್ರೆ ಎಲ್ರು ಅಷ್ಟೇ. ಏನಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲರೂ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದಮ್ಮ, ಅಪಶಕನ ಇದ್ದಂಗೆ ಅದು. ಆಯ್ತು, ಆದ್ರೂ ಹೇಳ್ತೀನಿ ತಿಳ್ಕೊ. ಸಂಜಯ್ ನಗರಕ್ಕೆ ಹೋಗ್ತಾ ಇದೀನಿ. ಸಂಜಯ್ ನಗರ ಹೋಗ್ತಿದ್ದೀರಾ? ವಾಸ್ತು ಪ್ರಕಾರ ನೀವು ಇವತ್ತು ಅಲ್ಲಿಗೆ ಹೋಗ್ಬೋದು, ನಿಮ್ಗೆ ಒಳ್ಳೇದಾಗತ್ತೆ. ಎಷ್ಟು ಹೊತ್ತಿಗೆ ಬರ್ತೀರಾ? ಅಯ್ಯೋ, ಟೈಮ್ ಹೇಳಕ್ಕಾಗತ್ತೇನಮ್ಮ. ಅಲ್ಲಿಗೆ ಹೋಗಕ್ 1 ಅವರ್, ಬರಕ್ 1 ಅವರ್, ಅಲ್ಲೊಂದು 10 ನಿಮಿಷ ಕೆಲಸ, ಒಂದು 20 ನಿಮಿಷ, ಅಲ್ಲಿಗೆ 2 ಗಂಟೆ 20 ನಿಮಿಷ, ಅಂದ್ರೆ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆಗೆ ಬರ್ತೀವಮ್ಮ. ಮಧ್ಯಾಹ್ನ ಅಡ್ಗೆ ಮಾಡಿರ್ಲಾ? ಬೇಡ, ನಾವಲ್ಲೇ ಮಾಡ್ಕೋತೀವಿ. ಇವತ್ತು ರಾತ್ರಿಗೆ ಅಡ್ಗೆ ಮಾಡಿರ್ಲಾ? ಬೇಡಮ್ಮ, ನಾನು, ನೀನು, ವಾಸು, ರುಕ್ಮಿಣಿ, ಮಂಜ, ವೇದ ಎಲ್ಲರೂ ಸೇರ್ಕೊಂಡು ಹೊರಗಡೆ ಊಟಕ್ಕೆ ಹೋಗೋಣ. ವೈಶಾಲಿ, ಏನೋ ಇವ್ರು ಇದ್ದಕ್ಕಿದ್ದಂಗೆ ಅನುಮಾನ ಪಡಕ್ ಶುರು ಮಾಡ್ಬಿಟ್ರು. ಪರಮ, ಈ ರೀತಿ ಎನ್ಕ್ವೈರಿ ಮಾಡ್ತಾ ಹೋದ್ರೆ ಜೀವನ ಮಾಡೋದೇ ಕಷ್ಟ ಕಣ. ಹಿಂದೆ ಏನೋ ಉದ್ದೇಶ ಇದೆ ಕಣ. ಅವ್ರೆ ಕಣ. ಹಲೋ, ನಮಸ್ತೆ. ಸಂಜೆ ನಾನು ಬರ್ತಾ ಇದ್ದೀನಿ. ಏನ ಜಾಗ ಚೇಂಜ? ಆರ್ಟಿ ನಗರನಾ? ಹಾಂ ಸರ್. ಗೊತ್ತು, ಪಾರ್ಕ್ ಗೊತ್ತು. ಹೌದಾ ಸರ್, ನೀವೇ ಬರ್ತೀರಾ ಸರ್? ಸೆಕ್ರೆಟರಿ ಬರ್ತಾರಾ? ಲೇಡಿನಾ? ಏನ ಸರ್? ಸ್ವಪ್ನ? ಓಕೆ. ಹಾಂ ಸರ್. ಸರ್, ಅವ್ರ ನಂಬರ್ ಮೆಸೇಜ್ ಮಾಡಿ ಸರ್. ಹಾಂ ಸರ್, ಅಮೌಂಟ್ ವಿಷಯ ಎಲ್ಲ ಅಲ್ಲೇ ಮಾತಾಡ್ತೀನಿ ಬಿಡಿ ಸರ್. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಜಾಗ ಚೇಂಜಾ? ಹೂನಾ, ಆರ್ಟಿ ನಗರಕ್ಕೆ ಹೋಗ್ಬೇಕು ಬಾ. ಸಂಜಯ್ ನಗರ ಇರೋದು ಈ ಕಡೆ, ಇವರೇ ಯಾಕೆ ಆ ಕಡೆ ಹೋಗ್ತಿದ್ದಾರೆ? ಓ, ಇದು ದಿಕ್ ತಪ್ಸಕ್ ಮಾಡ್ತೀರಾ ನಾಟಕ. ಮೊದಲು ಅತ್ಯಮ್ಮಂಗೆ ತಿಳಿಸ್ಬೇಕು. ಹಲೋ, ನಾನು ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ ಮಾತಾಡ್ತಾ ಇರೋದು.
ನೀವ್ಯಾರು? ನಾನು ಅದೇ ಪರಮೇಶ್ವರನ್ ತಮ್ಮ ಮಂಜ. ಹೇಳು ಮಂಜು, ಹೋಗಿದ್ ಕೆಲ್ಸ ಏನಾಯ್ತು? ಅತ್ಯಮ್ಮ ಅವ್ರು ಸಂಜಯ್ ನಗರಕ್ಕೆ ಹೋಗ್ತೀನಂತ ಸುಳ್ಳು ಹೇಳ್ಯಾರೆ. ಹೌದಾ? ಹೌದು ಅತ್ಯಮ್ಮ, ಅವರು ಆರ್ ಟಿ ನಗರದ ಕಡೆ ಹೋಗ್ತಿದಾರೆ ಅನ್ಸುತ್ತೆ. ಈಶ್ವರ, ಅವರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ಸರಿಯಾಗಿ ನೋಡ್ಕೊಂಡ್ ಬಾ, ಬಿಡ್ಬೇಡ. ಹಾ, ಮ್ಯಾಕ್ಸಿಮಮ್ ಎಲ್ಲಿವರೆಗೆ ಹೋಗ್ತಾರಂತ ನೋಡ್ಕೊಂಡ್ ಬರ್ತೀನಿ. ಹಾ, ನೀನು ಹುಷಾರು ಕಣೋ, ಬೇಗ ಬಂದ್ಬಿಡು. ಏನಂತೆ? ವೈಶಾಲಿ ಅವರು ಸಂಜಯ್ ನಗರ್ ಕಡೆ ಹೋಗ್ತೀನಿ ಅಂತ ಹೇಳಿ ಆರ್ ಟಿ ನಗರ್ ಕಡೆ ಹೋಗ್ತಾ ಇದಾರಂತೆ. ನನಗೆ ಗೊತ್ತಿತ್ತು ಬಾರು, ಈ ಗಂಡಸ್ರು ಇದೇ ತರ ಚೆಕ್ಕಿ ಮಿಕ್ಕಿ ಮಾಡ್ತಾರೆ ಅಂತ. ಅದಕ್ಕೆ ಅವ್ರನ್ನ ಫಾಲೋ ಮಾಡೋದಕ್ಕೆ ನಮ್ ತುತ್ತೂರಿ ಮಂಜನ್ ಕಳ್ಸಿದ್ದು. ನಮ್ಮ ಯಜಮಾನ್ರು ಮೊದ್ಲು ಈ ರೀತಿ ಇರ್ಲಿಲ್ಲ, ಇಲ್ಲಿಗ್ ಬಂದ್ಮೇಲೆ ಹಾಳಾಗಿದ್ದು. ಏನಿನ್ ಮಾತಿನ ಅರ್ಥ? ಇಲ್ಲಿ ಬಂದ್ಮೇಲೆ ನಾವು ಹಾಳು ಮಾಡಿದ್ವಿ ಅಂತನಾ? ಮೊದ್ಲು ಸರಿಯಾದ ಸಮಯಕ್ಕೆ ಬರೋರು ಹೋಗೋರು, ಇವಾಗ ಸುಳ್ಳು ಹೇಳಂತಾರೆ ಕಲ್ತಿದ್ದಾರೆ. ಸಹವಾಸದಿಂದ ಸನ್ಯಾಸಿನೂ ಕೆಟ್ಟ. ಆಯ್ತು ಬಿಡೆ, ನಾಳೆನೆ ಗಂಟು ಪುಟ್ಟೆ ಕಟ್ಕೊಂಡು ಇವ್ರನ್ನ ಮನೆ ಬಿಟ್ಟು ಕಳ್ಸ್ಬಿಡೋಣ. ಲೇ ಪೆದ್ದಿ ಪಾರು, ಈ ತರ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣೆ. ನಾವೀಗ ಮಾಡ್ಬೇಕಾಗಿರೋ ಕೆಲ್ಸನೇ ಬೇರೆ. ಏನು? ನಾವು ಸಿಎಡಿಗಳ ತರ ನಮ್ಮೆರಡು ಕಣ್ಣ ನಮ್ ಗಂಟಿನ ಮೇಲೆ ಇಟ್ಟಿರ್ಬೇಕು. ನಮ್ ಕಣ್ಣು ಅವ್ರ ಮೇಲೆ ಇಟ್ರೆ ನಾವು ಓಡಾಡೋದು ಹೇಗೆ? ಅಕ್ಕ, ಮಂಜನ್ ಫೋನ್ ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಿದ್ದೀನಿ, ಸಿಗ್ತಾನೆ ಇಲ್ಲ. ಅಯ್ಯೋ, ಎಲ್ಲೋ ನಾಟ್ ರೀಚಬಲ್ ಜಾಗದಲ್ಲಿ ಇರ್ಬೇಕು, ಇಲ್ಲ ಯಾರ ಜೊತೆನೋ ಮಾತಾಡ್ತಿರ್ಬೇಕು. ಇನ್ನೊಂದ್ಸಲಿ ಕಾಲ್ ಮಾಡು. ಅರ್ಧ ಗಂಟೆಯಿಂದ ಟ್ರೈ ಮಾಡ್ತೀನಿ ಅಕ್ಕ, ಎಂಗೇಜ್ ಬರ್ತಾ ಇದೆ. ಲೇ ವೇದ, ಕಟ್ಕೊಳ್ಳೋ ಗಂಡಂಗೆ ಅರ್ಧ ಗಂಟೆ ಅಲ್ಲ 6 ಗಂಟೆ ಕಾಲ್ ಟ್ರೈ ಮಾಡೋದು ತಪ್ಪಿಲ್ಲ. ಮರಳಿ ಯತ್ನವ ಮಾಡು. ಮಾತೆ ಕೇಳು. ಈಗೇನ್ ಹೇಳ್ತೀಯಾ? ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಾ ನೀನು. ನೀನ್ ನೋಡಂಗಾಗಿದೆ, ನೆಕ್ಸ್ಟ್ ವೀಕ್ ಬಂದ್ಬಿಡು. ಮಿಸ್ ಮಾಡ್ಬೇಡ. ಹಲೋ. ಏ ಕತ್ತೆ, ಕೋತಿ, ಮಂಜ, ಏನೋ ಮಾಡ್ತಿದ್ಯಾ? ಇಷ್ಟೊತ್ತಾದ್ರೂ ನನ್ ಫೋನ್ ಯಾಕೆ ರಿಸೀವ್ ಮಾಡ್ಲಿಲ್ಲ? ಅಯ್ಯೋ, ನನ್ ಕಷ್ಟ ದೇವ್ರಿಗೆ ಕೊಟ್ರು ಬೇಡ. ಅದೇನ್ ಗೊತ್ತಾ, ಟವರಿಗೋಸ್ಕರ ಇಡೀ ಊರೆಲ್ಲ ಓಡಾಡ್ತಿದ್ದೀನಿ. ಇಲ್ಲೆಲ್ಲೂ ಹತ್ರದಲ್ಲಿ ಟವರು ಇಲ್ಲ, ಸಿಗ್ನಲ್ಲು ಸಿಗ್ತಿಲ್ಲ. ಕರೆನ್ಸಿ ಬೇರೆ ಕಮ್ಮಿ ಐತೆ. ಟವರ್ ಇಲ್ಲ ಅಂದ್ರೆ ಎಂಗೇಜ್ ಬರುತ್ತಾ? ರೇಗದ್ ಬಿಡು, ಮ್ಯಾಟ್ರ್ ಏನಂತ ಹೇಳು. ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬಂದ್ ಹೇಳು ಅಂತ ನನ್ ಸಿಸ್ಟರ್ ಹೇಳಿದ್ದು ತಾನೆ. ಎಲ್ಲ ನೋಡಿದೀನಿ, ಹೇಳ್ತೀನಿ. ನಿನ್ನ ಫೋನಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡು. ಮಾಡ್ತೀನಿ ತಾಳು. ಹೇಳು. ಅಣ್ಣಯ್ಯ ವಾಸು ನಡ್ಕೊಂಡು ಹೋಗ್ತಾ ಇದ್ರ, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ನ. ಲೇ ಮಂಜ, ಮೆಗಾ ಸೀರಿಯಲ್ ತರ ಎಳಿಬೇಡ ಕಣೋ, ಆಡ್ ತರ ಬೇಗ ಬೇಗ ಹೇಳ್ಬೇಡ. ಮಂಜು, ನೀನ್ ಏನ್ ನೋಡ್ದೆ ಅದನ್ನ ಹೇಳೋ. ಚಿಮ್ಮ, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ನ. ಅಣ್ಣಯ್ಯ ಒಂದ್ ಪಾರ್ಕ್ ಹತ್ರ ನಿಂತಿದ್ದ. ಒಂದ್ ಹುಡುಗಿ ಬಂದಿದೆ, ಅಣ್ಣಯ್ಯನ ಭುಜಕ್ ಪಟ್ ಅಂತ ಹೊಡೆದ್ಬಿಡದ. ಅವರಿಗೆ ನೋವೇನಾಗ್ಲಿಲ್ವಾ? ಹೊಡೆದಿದ್ ಫೋರ್ಸಿಗೆ ಕೆಳಗಡೆ ಬಿದ್ರೇನೋ? ಚಿಮ್ಮ, ಅದು ಪ್ರೀತಿ ಹೊಡ್ತಾ. ಪ್ರೀತಿಯಿಂದ ಹೊಡೆದಾಗ ಯಾರು ಕೆಳಗಡೆ ಬಿದ್ದೋಗಲ್ಲ. ಇನ್ನೊಂದ್ಸರಿ ಹೊಡಿಲಿ ಅಂತ ಕಾಯ್ತಾ ಇರ್ತಾರೆ. ಪಕ್ಕದಲ್ಲಿದ್ದ ವಾಸುನು ಇದಕ್ ಸಪೋರ್ಟ್ ಮಾಡ್ತಿದ್ದ. ಅಣ್ಣಯ್ಯ ಮತ್ತೆ ಆ ಹುಡ್ಗಿ ಕಿಸಿಯೋದೇನು, ನಗದೇನು, ಮಾತಾಡೋದೇನು. ಸ್ವಲ್ಪ ಹೊತ್ತಾದ್ಮೇಲೆ ಮಾತಾಡ್ತಾ ಅವ್ರು 3 ಜನ ಆ ಕಡೆ ಹೋಗ್ಬಿಟ್ರು. ಲೇ ಮಂಜ, ಏನೋ ಕೊರಿತಾ ಇದ್ಯಾ? ಬೇಗ ಹೇಳಿ ಸಾಯಿ. ಹೋಟ್ಲಿಗೆ ಹೋಗಿದ್ರು. ರೂಮ್ ತನಕ ಹೋಗಿಲ್ಲ. ರೂಮ್ಗಿಂತ ಮುಂಚೆ ಒಂದು ಹಾಲ್ ಐತಲ್ಲ, ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಿದ್ರು, ನಗಾಡ್ತಿದ್ರು. ಲೇ ಮಂಜ, ಎಲ್ಲೋ ನಾದಸ್ವರ. ಈ ಮಳೆ ಬರೋ ಹೊತ್ತಿಗೆ ಗ್ವಾಂಗ್ರ ಕಪ್ಪೆ ವಟ 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 ಅಂತವಲ್ಲ, ಹಂಗೆ ನಾದಸ್ವರ ಅಂತ ಒಟ್ ಕೊಡ್ತೀಯಲ್ಲ. ದುಡ್ಡು ಬರ್ಲಿ ಕೊಡ್ತೀನಿ. ನಿನ್ ಯೋಗ್ಯತೆಗೆ ಎಲ್ಲಿಂದ ಬರ್ತಿತ್ತು ರೊಕ್ಕ? ಅಷ್ಟು ಕೆಂಡಲ್ಲ, ಅದಕ್ಕೆ ದುಡ್ಡು ಕೊಡ್ರಿ. ದುಡ್ಡು ಸ್ವಲ್ಪ ಜಾಸ್ತಿನ ಕೊಟ್ಬಿಡು. ಜಾಸ್ತಿ. ಈ ರೊಕ್ಕ ನನಗ್ ಸೇರ್ಬೇಕು. ನಾನು ಕೊಟ್ಟಿದ್ದು ದುಡ್ಡು ನೀ ಕಿತ್ಕೊಂತೀಯ, ಇದು ಮೋಸ. ಏನೋ ಮೋಸ? ಪಾರೋಗ್ ನಾನ ಹೇಳಿದ್ದು ಮಂಜಗ್ ರೊಕ್ಕ ಕೊಡ್ರಿ ಅಂತ ಹೇಳಿ. ಕೇಳು. ಹೌದಾ? ಅದಕ್ಕೆ ಹೌದಾ? ಹೌದು, ಅವಳು ಹೇಳಿದ್ಲು ಅಂತಾನೆ ದುಡ್ಡು ಕೊಟ್ಟಿದ್ದು. ಇಲ್ಲಾಂದ್ರೆ ಸುಮ್ನೆ ಮನೆಯವ್ರಿಗೆಲ್ಲ ಯಾರು ದುಡ್ಡು ಕೊಡ್ತಾರೆ? ಪಾರೋರ್ ನನ್ ಮೇಲೆ ಬಾಳ್ ಪ್ರೀತಿ. ಪಾರೋರ ಅದ ಪ್ರೀತಿಲೆ ನಿಮ್ 1.5 ಎಕರೆ ಜಾಗ ಬರ್ಕೊಟ್ಬಿಡ್ರಿ. ಎಲ್ರಿಗೂ ನನ್ 1.5 ಎಕರೆ ಜಾಗದ ಮೇಲೆ ಕಣ್ಣು. ಅದಕ್ಕೆ ಇವಳನ್ನ ಬೇಡ ಅನ್ನೋದು. ಮಾತಾಡ್ತಿ ಜಾಗ ಕಣ್ಣಾಗ್ತಾಳೆ. ನೋಡು, ಪಾರೋರ್ ನಿನಗ್ ಹಿಂಗ ದಿನ ರೊಕ್ಕ ಕೊಡ್ತಿರ್ತಾರ, ಮರ್ಯಾದಿಂದ ಅದನ್ನ ನನಗ್ ಕೊಡ್ಬೇಕು. ನಾನೇ ಕೊಡ್ಬೇಕು? ನಮ್ಮ ಅಮ್ಮಗ್ ನಾವ್ ಒಬ್ಬನೇ ಮಗ. ನಾನೇ ನಿಮ್ಮ ಅಮ್ಮಗ್ ಸೊಸೆಯಾಗಿ ಬರ್ತೀನಿ ಅಂದಿಲ್ಲ. ಮನೆಗ್ ಬಂದ್ ನಾನು ಸೂರ ಕಳು ಮಾಡಿದೆಲ್ಲ, ಅದ್ರದ್ದು ಬಾಡ್ಗಿ. ದುಡ್ಡು ಹೋಯ್ತು, ಹುಡುಗಿ ಹೋಯ್ತು. ಅಯ್ಯ, ನೀನಿನ್ನೂ ಯಾಕೆ ಬೇಜಾರಲ್ಲೇ ಇದ್ಯಾ? ವೈಶಾಲಿ, ಮುಂಚೆ ಹೇಳಿದ್ದೆಲ್ಲ ನಿಜ ಆಗ್ಬಿಟ್ರೆ? ಅಯ್ಯೋ, ಆತರ ಇಲ್ಲ. ಏನೋ ಬಂದ್ರು, ವಿಚಾರಿಸು. ಎಂತ ಕಠಿಣ ಪರಿಸ್ಥಿತಿ ಬಂದ್ರು ನನ್ನ ಹೆಸರು ಮಾತ್ರ ಹೇಳ್ಬೇಡಿ.
ಅಯ್ಯೋ ಪರಮ ಮರ್ತೆ ಬಿಟ್ಟನೋ. ಏನಪ್ಪ? ಅಲ್ಲಿ ಹೋಗಿದ್ವಲ್ಲ ಮಿನರಲ್ ವಾಟರ್ ತಗೊಂಡ್ವಿ, 2 ರೂಪಾಯಿ ಚೇಂಜ್ ತಗೊಂಡೇ ಬರ್ಲಿಲ್ಲ, ಮರ್ತೆ ಬಿಟ್ಟು ಬಂದೆ. ತಗೊಂಡ್ ಬರ್ತೀನಿ. ಹೆಂಗ ಹೋಗ್ತೀಯಾ? ಆಟೋದಲ್ಲಿ ಹೋಗ್ತೀನಿ. ಆಟೋ ಅಲ್ಲ ಕಣ, ಅಯ್ಯ ಇವನಲ್ಲೇ 2 ರೂಪಾಯಿ ಚೇಂಜ್ ಇಸ್ಕೊಳ್ಳೋಕೋಸ್ಕರ 200 ರೂಪಾಯಿ ಖರ್ಚು ಮಾಡ್ಕೊಂಡು ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬರ್ತಾನ. ನೋಡಿ ಇದಕ್ಕೆ ನಮ್ಮ ದೇಶ ಉದ್ಧಾರ ಆಗಿದೆ. ಏನಮ್ಮ? ಅಯ್ಯೋ ಸುಮ್ಮನಮ್ಮ. ಅಯ್ಯೋ ಇದೇನಮ್ಮ ನಾಯಿ ತರ ಮೂಸ್ತಾ ಇದ್ಯಾ? ಯಾವ ಸೋಪ್ ಹಾಕಿದೀನಿ ಅಂತನ? ಅಲ್ಲ, ಸೆಂಟ್ ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡಿದ್ದಕ್ಕೆ ನನ್ನ ಜೀವನ ಹಾಳಾಗ್ತಾ ಇರೋದು. ಲೇ ಪಾರು, ಪೆದ್ದಿ ತರ ಮಾತಾಡ್ಬೇಡ ಕಣೆ. ಸೆಂಟ್ ಹಾಕೊಂಡಿರೋ ಹುಡುಗಿ ಪರಮೇಶ್ವರ್ ಅವ್ರ ಮೈ ಮೇಲೆ ಬಿದ್ಮೇಲೆ ಅವಳ ಮೈಯಲ್ಲಿರೋ ಸೆಂಟು ಇವ್ರ ಮೈಗೆ ಬರ್ದೇ ಇರುತ್ತಾ? ರೇ ಪೆನ್ನು, ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ? ಹೌದು, ಸೆಂಟ್ ಹಾಕೊಂಡಿದ್ದೀನಿ, ಅದು ನಮ್ಮನೆದೇ ರೀ. ಯಾವ ಸೆಂಟು? ಅಯ್ಯೋ ಮೊನ್ನೆ ನಾನು ತಂದಿಡ್ಲಿಲ್ವಮ್ಮ, ಇದು ಯೂನಿ ತಕ್ಷಣ ಇಬ್ರು ಬಳಸ್ಬೋದು ಅಂತ ಹೇಳಿಲ್ವಾ? ಪರಮೇಶ್ವರ್ ಅವ್ರೆ, 1 ನಿಮಿಷ. ನೀವು ಹೋಗ್ತೀನಿ ಅಂದಿದ್ದೆ ಒಂದ್ ಜಾಗಕ್ಕೆ, ಹೋಗಿದ್ದೆ ಇನ್ನೊಂದ್ ಜಾಗಕ್ಕೆ, ಯಾಕೆ ಹೀಗೆ? ಕರೆಕ್ಟ್ ಕ್ವಶನ್ ಆನ್ಸರ್ ಮಾಡ್ರಿ. ನಾವು ಯಾವ ಜಾಗಕ್ಕೆ ಹೇಳಿದ್ವು ಅದೇ ಜಾಗಕ್ಕೆ ಹೋಗಿ ಬಂದಿದ್ರೆ. ಸುಳ್ಳು ಹೇಳಿದ್ರೆ ಕಣ್ ಕಳಿತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅಯ್ಯೋ ಹೋಗ್ಲಿ ಬಿಡಮ್ಮ. ನೀವು ಸಂಜಯ್ ನಗರ್ಗೆ ಹೋಗಿದ್ರೆ ನಿಮ್ ಮುಖದ ವಾಸ್ತು ಬೇರೆ ತರನೇ ಇರ್ತಾ ಇತ್ತು. ಉತ್ತರ ಕೊಡ್ರಿ, ಈಗ ಉತ್ತರ ಕೊಡಿ. ಹೌದು, ಸಂಜೆ ನಗರಕ್ಕೆ ಹೋಗ್ಲಿಲ್ಲ, ಆರ್ ಟಿ ನಗರಕ್ಕೆ ಹೋದ್ವಿ. ಏನ್ ಇವಾಗ? ಮೊದ್ಲೇ ಹೇಳಿಲ್ಲ. ಅಯ್ಯೋ ಸ್ವಲ್ಪ ಸುಮ್ಮನೆ ಇರಮ್ಮ, ನೀನ್ ಯಾಕೆ ಹಿಂಗ ಆಡ್ತೀಯಾ? ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀವಿ, ಹೇಗೆ ಹೋಗ್ತೀವಿ, ಎಷ್ಟು ಸ್ಟೆಪ್ ಇಡ್ತೀವಿ, ಎಷ್ಟು ದೂರ ಹೋಗ್ತೀವಿ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಅದು ಅಲ್ಲಲ್ಲ, ಯಾವ್ದಾರ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಪ್ಪ, ಟೇಕ್ ಡಿವಿಯೇಷನ್ ಅಂತ ಬೋರ್ಡ್ ಹಾಕಿರ್ತಾರೆ. ಮುಂಚೆನೆ ಯಾಕೆ ಹೇಳಿಲ್ಲ ಅಂತ ಕೇಳಕ್ಕಾಗುತ್ತಾ? ಇಲ್ಲ. ಮೂಡಿಗೆರೆ ಚಿರತೆ ಯಾಕೆ ತತ್ತಪತ ಅಂತ ಇದ್ದೀರಾ? ನೋಡ್ರಿ, ನಮ್ಮೆಲ್ಲರಿಗೂ ಜಡ ಇದೆ, ಕಿವಿ ಮೇಲೆ ದಾಸವಾಳ ಇಡಬೇಡಿ. ನೀವು ಹೋಗ್ತೀವಿ ಅಂತ ಹೇಳಿದ್ದು ಸಂಜಯ್ ನಗರಕ್ಕೆ, ಹೋಗಿದ್ದು ಆರ್ ಟಿ ನಗರಕ್ಕೆ. ಯಾಕ್ರಿ ಸುಳ್ಳು ಹೇಳಿದ್ರಿ? ಹಾಗಂತ ಪಾರು ಕೇಳ್ತಾ ಇದ್ದಾಳೆ, ಉತ್ತರ ಹೇಳಿ. ಹೇಳ್ತೀನಿ ರಮ್ಮ. ಸಂಜೆ ನಗರಕ್ಕೆ ಅಂತಾನೆ ಹೋಗ್ತಾ ಇದ್ವಿ, ದಾರಿ ಮಧ್ಯೆ ಫೋನ್ ಬಂತು, ನಾನು ಆರ್ ಟಿ ನಗರದಲ್ಲೇ ಇದ್ದೀನಿ, ಇನ್ನು ಬರೋದು 2 ಅವರ್ ಆಗುತ್ತೆ ಅಂತ. ನಮಗೆ ಕಾಯಷ್ಟು ಪೇಷನ್ಸ್ ಇರಲಿಲ್ಲ, ನೀವು ಅಲ್ಲೇ ಇರಿ, ನಾವೇ ಬರ್ತೀವಿ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಹೌದಾ? ಯಾರನ್ನ ಭೇಟಿ ಮಾಡಿದ್ರಿ? ಸೆಕ್ರೆಟರಿನ. ಪಾರು, ಗಂಡು ಸೆಕ್ರೆಟರಿನೋ ಹೆಣ್ಣು ಸೆಕ್ರೆಟರಿನೋ ಕೇಳೆ. ನಾನು ಚೆಕ್ ಮಾಡ್ಲಿಲ್ಲ, ಒಂದು ಮೆಡಿಕಲ್ ಚೆಕ್ ಮಾಡ್ತಿಲ್ಲಮ್ಮ. ಈ ತರ ಉತ್ತರ ಕೊಟ್ರು ಅಂದ್ರೆ ಗ್ಯಾರಂಟಿ ಅವಳು ಹುಡುಗಿನ ಕಣೆ. ಇವರಿಬ್ರು ಕಿಸ ಅಂತ ಮಾತಾಡಿದ್ದಾರೆ, ಪಕ್ಕ ಅಂತ ನಕ್ಕಿದ್ದಾರೆ, ಅದು ಅಲ್ಲದೆ ಲಲ್ಲೆ ಹೊಡೆದಿದ್ದಾರೆ. ಆಮೇಲೆ ಆ ಹುಡುಗಿ ಇವರ ಭುಜಕ್ಕೆ ಟಪ ಅಂತ 2 ಬಾರಿಸಿದ್ದಾಳೆ. ಏನ್ ಆಶ್ಚರ್ಯ? ನಿಮ್ ಜೋಕಿಗಳು ನಗ್ತಾ ಇದ್ಲು ತಾನೆ. ಅಲ್ಲಿಂದ ನೀವು ಮುಂದೆ 2x3 ಕಾಫಿ ಕುಡಿಯೋದಕ್ಕೆ ಅಂತ ಹೋಟ್ಲಿಗೆ ಹೋದ್ರಿ. ಆಗ ಆ ಕನ್ಯೆ ನಿಮ್ಮ ಭುಜದ ಮೇಲೆ ಕೈ ಹಾಕಿದಳು. ಅಲ್ಲಿ ಶೂಟ್ ಆಗಿದ್ದು ಇಲ್ಲಿ ಟೆಲಿಕಾಸ್ಟ್ ಆಗ್ಬಿಟ್ಟಿದೆ. ನೀವೆಲ್ಲ ಬಂದಿರ ಅಲ್ಲಿಗೆ? ವಾಸ್ತು ಪ್ರಕಾರ ಪ್ರತಿಯೊಂದು ಮುಖದಲ್ಲೇ ಗೊತ್ತಾಗುತ್ತೆ. ನೀವ್ ಎಲ್ಲೆಲ್ಲ ಹೋದ್ರಿ, ಏನೇನ್ ಮಾಡಿದ್ರಿ ಎಲ್ಲ ನಮಗ್ ಗೊತ್ತು. ಒಂದ್ ಮಾತಂತೂ ನೆನ್ಪಲ್ಲಿ ಇಟ್ಕೊಳ್ಳಿ, ಯಾವತ್ತೂ ಮನೇಲಿರೋ ಹೆಂಡತಿಗೆ ಸುಳ್ಳು ಹೇಳ್ಬಾರ್ದು. ಹಾಗೂ ಒಂದ್ ವೇಳೆ ಮನೆ ಮಾಡಿದ್ರೆ ಸುಳ್ಳು ಹೇಳಿದ್ರೆ, ಹಾಗೇನಾರ ಮೋಸ ಮಾಡಿದ್ರೆ ಸ್ಮಶಾನನೇ ಗತಿ. ಪರಮವ್ರ, ಒಂದೊಂದ್ ಪಾಯಿಂಟ್ ಅವ್ರಿಗೆ ಹೆಂಗ್ ಗೊತ್ತಾತಂತ ಹೇಳಿ ನಿಮ್ಗೆ ಡೌಟ್ ಹೌದಲ್ರಿ? ಅಯ್ಯಯ್ಯೋ ಇಂಚಿಂಚು ಹೇಳ್ಬಿಟ್ರಮ್ಮ. ಮಂಜ ನಿಮ್ಮನ್ನ ಫಾಲೋ ಮಾಡಿ ಎಲ್ಲಾನು ರಿಪೋರ್ಟ್ ಮಾಡಕತ್ತಾನ್ರಿ. ನಿನ್ನಿಂದ್ರೆ ಅವನು ಹಾಳಾಗಿದ್ದು. ಏನೋ ನಿಮ್ ಒಳ್ಳೇದಕ್ಕೆ ಹೇಳಿದಾರಿಪ್ಪ. ಏನ್ ನಮ್ಮ ಒಳ್ಳೇದಕ್ಕೆ? ಸುಮ್ನೇನಮ್ಮ, ನಮ್ಮನ್ನ ಫಾಲೋ ಮಾಡಕ್ ಹೇಳ್ರದ ನೀನು. ಅದಕ್ಕೆ ಏನ್ರಿ ಮಾಡ್ಲಿ ನಾನು? ನೀನು ಅವ್ರನ್ನ ಫಾಲೋ ಮಾಡ್ಬೇಕು. ಈಗ ಬಟನ್ ಕ್ಯಾಮ್ರಾ ಅದಾವು, ಮೊಬೈಲ್ ಕ್ಯಾಮ್ರಾ ಅದಾವು, ಟ್ರಾನ್ಸ್ಮಿಟರ್ ಅದಾವು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಸ್ಟ್ರಿಂಗ್ ಆಪರೇಷನ್ ಮಾಡ್ರಿ. ಹಿಂಗೂ ಆಪರೇಷನ್ ಮಾಡ್ಬೋದಾ? ಪರಮವ್ರ, ಅವ್ರನ್ನ ಯಾಕ್ರಿ ಹಂಗ್ ನೋಡಕತ್ತೀರಿ? ಏನಿಲ್ಲ ಶಿವನೇ, ನೀನ್ ಕೊಟ್ಟ ಐಡಿಯಾ ಒಂದ್ಸರಿ ಯೋಚನೆ ಮಾಡಬಹುದು. ನೀನ್ ಹೊರಡು, ಕೆಲಸ ಆದ್ಮೇಲೆ ಮಂದಿ ಇಷ್ಟ. ಕಾಫಿ ಕುಡ್ಕೊಂಡು ಹೋಗಮ್ಮ. ಮಾಡಿರಿ? ಇಲ್ಲಮ್ಮ, ನಮ್ಮನೇಲಿ ಯಾರು ಇಲ್ಲ, ನೀನೇ ಮಾಡ್ಬಿಟ್ಟು ನಮ್ಗೂ ತಂದ್ಕೊಡು ಅಂದೆ. ನಿಮ್ ಮನ್ಯಾಗ ಯಾರು ಇಲ್ಲ ಅಂತ ಹೇಳಿ ನಾನೇ ನಿಮ್ ಮನ್ಯಾಗ ಕೆಲ್ಸಕ್ಕೆ ಆಗಕ್ ಒಲ್ಲೆ. ಅಷ್ಟಕ್ಕೂ ನಾ ಕುಡಿಯೋ ಚಾ ನಮ್ ಮನ್ಯಾಗ ಮಾಡ್ಕೊಂಡು ಕುಡಿತೇನೆ. ಆಯ್ತು ಬಿಡಮ್ಮ, ನಿಮ್ ಮನೆಗೆ ಹೋಗಿ ಸ್ಟವ್ ಹಚ್ಚಿ ಒಲೆ ಮೇಲೆ ಪಾತ್ರೆ ಇಟ್ಟು ಹಾಲು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಕೊನೆಗೆ ಟೀ ಪುಡಿ ಹಾಕ್ಬಿಟ್ಟು ಚಾ ಮಗ ಕುಡಿಯಮ್ಮ. ನಾನ್ ಚಾ ಪುಡಿ ಹಾಕಂಗಿಲ್ರಿ, ಮತ್ತೆ ಕಾಫಿ ಪುಡಿ ಹಾಕ್ತೀನಿ. ಅಯ್ಯ ಇವಳ ಅದನ್ನ ಟೀ ಅಂತಾನ? ಓಲಿ ಬಿಡ. ಏನ್ ಹೊಳಿತು? ಸೂರ್ಯಂಗೆ ಯಾರೋ ಹುಣ್ಸೆಣ್ಣ ಹಾಕೊಂಡು ತಿಕ್ಕವ್ರಂತೆ, ಪಳ ಅಂತ ಹೊಳಿತಿದ್ಯಂತೆ. ಆಗಲ್ಲ ಕಣೋ, ಮತ್ತೆ ನಿನ್ನ ತಲೆಯಲ್ಲಿ ಏನ್ ಹೊಳಿತು? ಓ ನನ್ನ ತಲೆಲ್ಲ ಏನ್ ಮಾಡೋದೀಗ? ನಡೆಯ ದೇವಸ್ಥಾನ ಹತ್ರ ಹೋಣ. ಬಾರ್ರ. ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ? ಟಿಫನ್ ಮಾಡಿಲ್ಲ, ಹಾಗೆ ಹೋಗಿದ್ದಾರೆ. ಅಯ್ಯೋ, ಹಾಗಾದ್ರೆ ಬೇಗನೆ ಮನೆಗ್ ಬರ್ತಾರೆ. ಆದ್ರೂ ಒಂದ್ ಮಾತು ಹೇಳಿ ಹೋಗ್ಬೇಕಿತ್ತು ತಾನೆ. ಈಗ ಕೊರಗದ ಏನೇ ಪ್ರಯೋಜನ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ತಾನೆ, ಗಂಡನ ದಬಾಯಿಸಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. ನನ್ ಬುದ್ಧಿ ಪರಮೇಶ್ವರ ಹಾಗಲ್ಲ ವೈಶಾಲಿ ಅಂತಿರ್ತ್ಯಾ, ಈಗ ಅನ್ಭವ್ಸು. ಹೋದ್ರೋಗ್ಲಿ, ಇನ್ನು ಕಾಲ ಮಿಂಚಿಲ್ಲ, ಬಂದಿದ ತಕ್ಷಣ ಇವತ್ತಾರು ದಬಾಯಿಸು.
ದೇವಸ್ಥಾನದಲ್ಲಿ ಕೊಟ್ರಲ್ಲ ಪ್ರಸಾದ ಪೊಂಗಲ್ ಏನ್ ಸೂಪರ್ ಆಗಿತ್ತು. ಮನೇನ್ ಮಾಡಿದ್ರೆ ಹಂಗ್ ಬರಲ್ಲ ಕಣ. ಏನ್ ಸ್ವೀಟ್ ಇಸ್ಕೊಳೋ, ನಾನು 2 ಸರಿ ತಗೊಂಡೆ. ಅಯ್ಯ ನಿನ್ನ ಸ್ವೀಟ್ ಪೊಂಗಲ್ ಸ್ವೀಟ್ ಇಲ್ಲ ಖಾರ ಇರುತ್ತೇನ. ನಟ ಭಯಂಕರ ಪರಮೇಶ್ವರ್ ಅವ್ರೆ, ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಕೈಯಲ್ಲಿ ತಾಯ್ತ ಬೇರೆ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಮ್ಮ. ನಮ್ಮೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿದ್ದೆ. ಈ ತಾಯ್ತ ಕೊಟ್ರು. ಈ ತಾಯ್ತ ಕಟ್ಕೊಂಡ್ರೆ ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತಂತೆ. ಜಗಳನೆ ಬರಲ್ವಂತೆ, ಅನ್ಯೋನ್ಯತೆಯಿಂದ ಇರ್ತಾನಂತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇದನ್ನ ಹಾಕೊಂಡ್ರೆ ಸೌಂದರ್ಯ ವೃದ್ಧಿ ಆಗುತ್ತಂತೆ. ಪರಮ ತಾಯ್ತಗಳನ್ನೆಲ್ಲ ಜೋಪಾನವಾಗಿಡು. ನಿನ್ನೆ ಕ್ಲೈಂಟ್ ಕೇಳಿದ್ರಲ್ಲ ಅವ್ರಿಗೆ ಕೊಡ್ಬೇಕು. ಇನ್ನೊಂದ್ ಬೇಕಾದ್ರೆ ಶಿವನಿಗೆ ಕೊಟ್ಬಿಡೋಣ. ಮಿಸ್ಟರ್ ಬೇಡರ ಕಣಪ್ಪ, ಮೊದ್ಲು ಮನೆ ಮಂದಿ ಕೊಡ್ಬೇಕು, ಆಮೇಲೆ ಮಿಕ್ದವ್ರಿಗೆ. ಆಗಲ್ಲ ಪಾಪ, ನಿನ್ನೆ ಸೆಕ್ರೆಟರಿ ತಾಯ್ತ ಕೇಳಿದ್ಲು, ಅದಕ್ಕೋಸ್ಕರ ತಗೊಂಡ್ ಬಂದ್ವಿ. ಒಂದ್ ಬೇಕಾದ್ರೆ ಶಿವನಿಗೆ ಕೊಡೋಣ, ಇನ್ನೊಂದು ವೇದ ಕೊಟ್ಬಿಡೋಣ. ರೀ, ನಾವು ಮದ್ವೆ ಆದವರು ಗೃಹಿಣಿಯರು. ಏನೇ ಸೌಲಭ್ಯ ಸಿಗೋದಾದ್ರೂ ಮೊದ್ಲು ನಮ್ಗೆ ಸಿಗ್ಬೇಕು. ಕನ್ನಡಿ ರುಕ್ಮಿಣಿ. ರೀ ವಾಸುದೇವ್ ಅವ್ರೆ, ಕೇಳಿಸ್ಕೊಂಡ್ರ? ಏನೇ ಸೌಲಭ್ಯ ಇದ್ರು ಮೊದ್ಲು ನಮ್ಗೆ ಸಿಗ್ಬೇಕು. ಆಯ್ತು ಬಿಡ್ರಿ, ನಿಮಗೆ ಕೊಡ್ತೀವಿ, ಇದು ನೀವೇ ಕಟ್ಕೊಳ್ಳಿ. ಅದು ನೋಡಿ, ವಾಸ್ತು ಪ್ರಕಾರ ಇದಕ್ಕೆ ಏನೇನ್ ಮಂತ್ರ ಹೇಳ್ಬೇಕು ಅದನ್ನೆಲ್ಲ ಹೇಳಿ ನಾನು ನಿಮ್ ತಾಯ್ತ ಕಟ್ತೀನಿ. ಆಗ್ಬೋದಾ? ಆಗ್ಬಹುದು. ವೈಶಾಲಿ, ಈ ತಾಯ್ತ ಹಾಕೊಂಡ್ಮೇಲೆ ತುಂಬಾ ಒಳ್ಳೇದಾಗ್ತಾ ಇದೆ ಅಲ್ವಾ? ಎಷ್ಟೇ ಆಗ್ಲಿ ದೇವ್ರ ತಾಯ್ತ ಅಲ್ವಾ ಪಾರು ಅವ್ರೆ? ಈಗ ನಾವು ಮಾರ್ಕೆಟಿಗೆ ಹೋಗೋದಾ? ಬೇಡ ಪಾರೋ, ನಮ್ ತನುಜವ್ರ ಅಕ್ಕ ಅಂಬುಜಾ ಹೊಸ ಹೊಸ ತರ ಸೀರೆ ತಂದಿದಾರಂತೆ. ಹೋಗೋಣ, ಯಾವ್ದಾದ್ರು ಚೆನ್ನಾಗಿರೋ ಸೀರೆ ಇದ್ರೆ ಎತ್ತಾಕೊಂಡ್ ಬಂದ್ಬಿಡೋಣ. ಒಂದ್ಬೇಡ, 2, 3, 4, 5, 6, 7 ಸೀರೆ ತಗೊಂಡ್ಬಿಡ್ತೀನಿ ನಾನಂತೂ. 10 ತಗೋ. ಮನಿ ಹಿರಿ ಹೆಂಗಸರೆಲ್ಲ ಯಾಕೆ ಇಷ್ಟು ಡಲ್ ಆಗ್ಯಾರ? ಚಾ ಕುಡ್ದಿಲ್ಲೇನು? ಮೋಸ್ಟ್ಲಿ ಜಾಸ್ತಿನೇ ಕುಡ್ದಿರ್ಬೇಕು. ನನಗೇನೋ ಜಗಳ ಆಗಿರ್ಬೇಕು ಅನಿಸ್ತೈತಿ. ಹಂಗೇನಿಲ್ಲ, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಯಾರೋ ಟ್ರ್ಯಾಪ್ ಮಾಡ್ತಾ ಇದಾರೆ ಅನ್ನೋ ಭಯ. ಅದಾ? ಈ ಕೆಲಸನೆಲ್ಲ ಯಾರು ಮಾಡ್ತಿರ್ಬೋದು? ಲೇ ಮಂಜ, ಮನಿ ಗಂಡ್ಮಕ್ಳೆಲ್ಲಾರು ಎಲ್ಲಿ ಹೋಗ್ತಾರ, ಏನ್ ಮಾಡ್ತಾರ ಅಂತ ಹೇಳಿ ಸ್ಪೈ ಆಗಿ ನೀನೆಲ್ಲ ಕೆಲಸ ಮಾಡಿ ರಿಪೋರ್ಟ್ ಅಪ್ಸಾಕತ್ತಿದ್ದಲ್ಲ, ಈ ಕೆಲ್ಸಾನು ನೀನೇ ಯಾಕೆ ಮಾಡಿರ್ಬಾರ್ದು? ಮನೆ ಹಾಳ, ಮುಟ್ಟಾಳ, ಊದ್ರೋಳಿ, ಗುಳ್ಳೆ ನರಿ, ಉಂಡು ಮನೆ 2 ಬಗ್ಗೆವನೆ, ಮೀರ್ಸಾಲಕ್ಕ. ನಾವೇನ್ ನಾಟಕ, ನಮ್ಗೆ ಬಯಲಾಟ ತೋರಿಸ್ತೀನೋ? ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಆ ಪಕ್ಷ ಜೊತೆ ಕೆಲಸ ಮಾಡ್ತಿದ್ಯಾ? ಇಲ್ಲೇನೇ ನಡೆಯುತ್ತೆ ಅಂತ ಅವ್ರಿಗೆ ಹೇಗೋ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ತುತ್ತೂರಿ, ಇದೆಲ್ಲ ನಿಂದೆ ಪಿತ್ತೂರಿ. ನಾನು ಈ ತರ ಕೆಲಸ ಮಾಡೋನಲ್ಲ. ನಿಯತ್ತಿಗೆ ಇನ್ನೊಂದ್ ಹೆಸರೇ ಈ ಮಂಜ. ಮಂಜ ನಿಯತ್ತು ಈ ವೇದಾಗ ಮಾತ್ರ ಗೊತ್ತು. ಕೇಳಿ ತಿಳ್ಕೊಳ್ಳಿ. ಹೇಳ್ತಿರ್ದಲ್ಲ ಸುಳ್ಳೆ. ಇಲ್ರಿ ವೈಶಾಲಿ ಅವ್ರ, ಈ ಮಂಜ ಹೇಳಿಲಾರ್ದ ಪರಮವ್ರಿಗೆಲ್ಲ ವಿಷಯ ಹೆಂಗ್ ಗೊತ್ತಾಕೈತಿ? ಏನ್ ವೇದ ಹೇಳ್ತಾಳ? ನೀನಲ್ಲವಾ ಈ ಮಂಜ? ನನ್ಗೂ ಅದೇ ಡೌಟ್. ವೈಶಾಲಿ ಅವ್ರ, ಕೆಲ್ಸ ಇಲ್ಲಾರ್ದ ಬಿಕಾರಿ ಇವ್ನ. ಈ ಕೆಲ್ಸ ಅವನ ಮಾಡಿರ್ತಾನ. ನೋಡ್ಕೋತೇನೆ ನಿಂತೀರಿ, 4 ಬಾರಸ್ರಿ. ಏ ಶಿವಾನಿ, ನಿಂಗೆ ಯಾಕೆ ನನ್ ಮೇಲೆ ಅಷ್ಟೊಂದು ಸಿಟ್ಟು? ಏ ಮಂಜ, ನಾದ ಸಲ ಕಳೆದ್ ಹಾಕಿ ಇನ್ನೂ ಹುಡುಕ್ ಕೊಟ್ಟಿಲ್ಲ. 50 ಸಲ ನಿಮ್ ಮನೆಗೆ ಅಡ್ಡಾಡ್ತೀನಿ. ಈಗ ರೊಕ್ಕ ಕೊಡಾತಿದ್ವಿ, ಅದನ್ನು ಕೊಡಾಕತ್ತಿಲ್ಲ. ಎಲ್ಲೋ ರೊಕ್ಕ ಅವ್ರು ಕೊಟ್ರೆ ತಾನೇ ನಾನ್ ಕೊಡಕ್ಕಾಗೋದು. ನೀ ಕೇಳ್ದಾಗೆಲ್ಲ ಕಿತ್ತು ಕಿತ್ತು ಕೊಡಕ್ಕೆ ಅದೇನ್ ತಲೆ ಕೂದ್ಲಾ? ಸ್ಯಾರಿ ಕಲರ್ ಚೆನ್ನಾಗಿತ್ತು, ಬಾರ್ಡರ್ ಚೆನ್ನಾಗಿತ್ತು, ಆ ಚಂಕಿ ಸ್ವಲ್ಪ ಗೋಲ್ಡ್ ಅಲ್ಲಿ ಇರ್ಬೇಕಿತ್ತು, ಸ್ವಲ್ಪ ಶೇಡ್ ಆಗಿರ್ಬೇಕಾಗಿತ್ತು. ಇನ್ನೇನು ಇಲ್ಲ. ನಿನ್ ಗಂಡ ಬಂದಾಗ ಅದು ಒರಿಜಿನಲ್ ರೇಟ್ ಹೇಳಿದ್ರೆ ತಲೆ ಕುಟ್ಬಿಡ್ತೀನಿ. ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಕೊತ್ತಂಬರಿ ಬೆಲೆ ಅಂದ್ರೆ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಯಾವ ಕಡೆ ಹೋಗಿದ್ರಿ? ಮಾರ್ಕೆಟ್. ಮಾರ್ಕೆಟ್ ಸುಳ್ಳು ಹೇಳ್ಬೇಡಿ, ನೀವು ಹೋಗಿದ್ದು ಅಂಬುಜಾಕ್ಷಿ ಮನೆಗೆ. ನೀವು ಅಂಬುಜಾಕ್ಷಿ ಅವ್ರ ಮನೆಗೆ ಹೋಗಿ 10,000 ರೂಪಾಯಿ ಸೀರೆ ತಗೊಂಡ್ರಿ. ಅದನ್ನ ಮನೇಲಿ ಕೇಳಿದ್ರೆ 15,000 ರೂಪಾಯಿ ತಗೊಂಡ್ವಿ ಅಂತ ಹೇಳೋಣ. 5,000 ರೂಪಾಯಿ ನಾವೇ ಉಳಿಸ್ಕೊಳ್ಳೋ ಅಂತಾನು ಪ್ಲಾನ್ ಮಾಡಿದ್ರಿ. ಕರೆಕ್ಟಾ ವೈಶಾಲಿ ಅವ್ರೆ? ಪರಮೇಶ್ವರ್ ಅವ್ರೆ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ರೀ, ನೀವು ಎಲ್ಲೆಲ್ಲಿ ಹೋಗ್ತೀರಾ, ಏನೇನು ಮಾಡ್ತೀರಾ, ಇಂಚಿಂಚು ಹೇಳ್ತೀವ್ರಿ. ಇಷ್ಟೆಲ್ಲ ಮಾಡಿದಿರ ರೀ? ನಿಮ್ ಕೈ ಮುಗಿತೀನಿ. ನಿಮ್ಗೆ ಇಷ್ಟೆಲ್ಲ ವಿಷಯ ಯಾರು ಹೇಳಿದ್ರು? ಅಯ್ಯೋ, ಎಷ್ಟ್ ಸಲ ಹೇಳಿದ್ದನ್ನ ಹೇಳಿರಿ. ಈ ಕೆಲ್ಸ ಎಲ್ಲ ಮಂಜಂದು. 100%. ಈ ವಿಷಯ ಮಂಜು ಹೇಳೋದಕ್ ಸಾಧ್ಯನೇ ಇಲ್ಲ. ನಾವ್ ಅಂಬುಜಾಕ್ಷಿ ಮನೆಗ್ ಹೋಗಿದ್ದು ಯಾರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ನಾವು ಅವಳ ಮನೆಯಲ್ಲಿ ರೂಮ್ ಬಾಗಿಲು ಹಾಕೊಂಡ್ ಮಾತಾಡ್ವಿ. ನಾವ್ ಏನ್ ಮಾತಾಡಿದ್ವಿ ಅನ್ನೋದು ಅವಳ ಗಂಡಂಗೆ ಗೊತ್ತಾಗ್ಲಿಲ್ಲ. ಮತ್ತೆ ಬೇರೆಯವ್ರಿಗೆ ಹೆಂಗ್ ಗೊತ್ತಾಗಕ್ ಸಾಧ್ಯ?
ನಿಜ ಹೇಳಿ ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ನಿಮಗೆ ಯಾರು ಹೇಳಿದ್ದು ಅಂತ ಫಸ್ಟ್ ಹೇಳಿ, ಆಮೇಲೆ ನಾವು ಹೇಳ್ತೀವಿ. ನೀವೆಲ್ಲೆಲ್ಲಿ ಹೋಗ್ತೀರಾ ಕಂಡಿಡ್ಕೊಂಬ ಅಂತ ನಿಮ್ ಹಿಂದೆ ನಾವೇ ಮಂಜನ್ ಕಳ್ಸಿದ್ದು. ವೈಶಾಲಿ ಅವ್ರ ನೀವ್ ಈ ತಾಯ್ತಾ ಕಟ್ಕೊಂಡು ಎಷ್ಟ್ ದಿವಸ ಆತು? 3 ದಿನ ಆಯ್ತು. ಈ ತಾಯ್ತಾ ಕಟ್ಕೊಂಡ್ಮೇಲೆ ಹೋದಲ್ರಿ ನೀವ್ ಎಲ್ಲಿ ಹೊಂಟಿರಿ ಎಲ್ಲಿ ಬಂದಿರಿ ಅಂತ ಹೇಳಿ ಇವ್ರಿಗೆಲ್ಲ ಗೊತ್ತಾಗಕತ್ತಿದ್ದು. ಆದ್ರೆ ಇದು ಗಣಪತಿ ದೇವಸ್ಥಾನದಿಂದ ತಂತ ಆಯ್ತಾ? ಆ ತಾಯ್ತದೊಳಗ ಹಿಡನ್ ಕ್ಯಾಮ್ರಾ ಐತ್ರಿ. ಅದ್ರಿಂದಾನ ನೀವ್ ಎಲ್ಲಿ ಹೋಗ್ತೀರಿ ಏನ್ ಮಾಡ್ತೀರಿ ಏನ್ ಮಾತಾಡ್ತೀರಿ ಅಂತ ಹೇಳಿ ಅವ್ರಿಗೆಲ್ಲ ಗೊತ್ತಾಗಿದ್ದು. ರೇ ಪಿನ್ನ ಹೆಂಗೆ ನಮ್ಮ ಬ್ರೈನ್ ರೇ. ನೀವು ಮನುಷ್ಯನ ಕಳ್ಸಿದ್ರೆ ನಾವು ಮಿಷನರಿನೇ ಕಳಿಸ್ಬಿಟ್ಟಿದೀವಿ. ನೀವು ಚಾಪೆ ಕೆಳಗೆ ಮುಸಿದ್ರೆ ನಾವು ರಂಗೋಲಿ ಕೆಳಗೆ ಮುಸಿತೀವಿ. ನೀವು ಟ್ರೈನ್ ಓಡಿಸಿದ್ರೆ ನಾವು ಟ್ರೈನ್ ಮೇಲೆ ಟ್ರೈನ್ ಇಟ್ಟು ಓಡಿಸ್ಬಿಡ್ತೀವಿ. ನೀವು ಒಂದ್ ಸ್ಟೆಪ್ ಹಿಂದೆ ಇದೀರಾ, ನಾವು 3 ಸ್ಟೆಪ್ ಮುಂದೆ ಇದೀವ್ರಿ. ಹೆಂಗೆ ನಿಮ್ಗೆ ಟಾಂಗ್ ಕೊಟ್ಟಿದ್ದು? ರೀ ಪರಮೇಶ್ವರ್ ಅವ್ರೆ, ಹೆಸರಿಗೆ ಮಾತ್ರ ನಟ ಭಯಂಕರ ಅನ್ಕೊಂಡಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಭಯಂಕರವಾಗಿ ಆಕ್ಟಿಂಗ್ ಮಾಡಿ ನಮ್ಗೆಲ್ಲ ಶಾಕ್ ಕೊಟ್ಟಿದೀನಿ ಅಂತ ನೀವು ತಿಳ್ಕೊಂಡಿದ್ದೀರಾ. ನಾನ್ ಯಾರು? ಕೆಟ್ಟರ್ ಪಲಿ ಕಾಳಿ, ಒಳ್ಳೆಯವ್ರ ಪಲಿ ಚಂಪಕಲಿ, ವೈಶಾಲಿ. ಎಲ್ಲ ಸಮಸ್ಯೆಗೂ ನನ್ನ ಹತ್ರ ಒಂದು ಪರಿಹಾರ ಇರುತ್ತೆ ರೀ. ನಾನೊಂದು ಹಿಂದೆನೂ ಇರ್ತೀನಿ ಮುಂದೆನೂ ಇರ್ತೀನಿ. ಇದರಿಂದ ಇಷ್ಟು ದಿನ ನಿಮ್ಗೆ ಅನುಕೂಲ ಆಗಿದೆ, ಇನ್ ಮುಂದೆ ಆಗೋದೆಲ್ಲ ಅನಾನುಕೂಲನೇ. ಅನನುಕೂಲ ಏನ್ರಿ ಮಾಡ್ತೀರಾ? ಕಿತ್ತು ಬಿಸಾಕ್ತೀರಂದ್ರೆ ಬಿಸಾಕಂದ್ರಿ ಬಾದ್ರೆ.